ನಿನ್ನೆ ಕೇಳಿದ್ದೆ ಯಾವ ತಂಡಕ್ಕೆ ಲೀಡ್ ಸಿಗ್ತದೆ ಅಂತ, ಇವತ್ತು ಉತ್ತರ ಸಿಕ್ಕಿತ್ತು. ಯಾವ ತಂಡಕ್ಕೂ ಲೀಡೇ ಇಲ್ಲ. ಇಂಗ್ಲೆಂಡ್ 387, ಭಾರತ ಸಹ 387. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸಮಬಲದ ಹೋರಾಟ ನಾವೆಲ್ಲ ಸಹ ಅಪೇಕ್ಷಿಸುತ್ತೇವೆ, ಬಟ್ ಈ ರೇಂಜಿಗೆ ಸಮಬಲದ ಹೋರಾಟ ಯಾಕೆ ಅಣ್ಣ? ಈಗ ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಎರಡು ಮ್ಯಾಚ್ ಇದು. ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಎರಡು ಸಹ ಡೆಡ್ ವೆಸ್ಟ್ ಅಂತ ಆಯ್ತಲ್ಲ. ಇನ್ನು ನೆಕ್ಸ್ಟ್ ಏನಿದೆ ಅಲ್ಲ, ಇನ್ನು 2 ದಿನದ ಆಟಗಳು. ಇದು ಯಾವ ಥರ ಅಂತಂದ್ರೆ ವೈಟ್ ಬಾಲ್ ಕ್ರಿಕೆಟ್ ಥರ. ಒಂದು ತಂಡ ಹೊಡಿತದೆ, ಟಾರ್ಗೆಟ್ ಕೊಡ್ತದೆ, ಇನ್ನೊಂದು ತಂಡ ಅದನ್ನು ಚೇಸ್ ಮಾಡಬೇಕು, ವಿನ್ ಆಗಬೇಕು ಅಂತಂದರೆ. ಫಸ್ಟ್ 2 ಇನ್ನಿಂಗ್ಸ್ ವೇಸ್ಟ್ ಆಗಿ ಹೋಯಿತು. ಬಟ್ ಕ್ರೆಡಿಟ್ ಗೋಸ್ ಟು ಬೋತ್ ದ ಟೀಮ್ಸ್. 2 ತಂಡ ಭಾರಿ ಹೋರಾಡ್ತಾ ಉಂಟು. ನಾಳೆ ಎಂತಾಗ್ತದೆ ಅಂತ ನೋಡ್ಬೇಕು. ಇವತ್ತು ಮಸಾಲೆ ಭರಿತ ಒಂದು ಕ್ಷಣ ಯಾವುದು ಅಂತಂದರೆ, ಪಂದ್ಯದ ಕೊನೆಯ ಓವರ್. ಇಂಗ್ಲೆಂಡ್ ಇದು ಏನು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಯಿತು, ಒಂದೇ ಓವರ್ ಆಡಿದ್ದು ಬುಮ್ರಾ ಓವರ್. ಆ ಓವರ್ ಮಾತ್ರ ಮಸಾಲೆ ಭರಿತ ಒಂದು ಓವರು. ಏನು ಈಗ ಜಗಳ ಎಲ್ಲ ಬೇಕು, ಹೀಟೆಡ್ ಆರ್ಗ್ಯುಮೆಂಟ್ಸ್ ಎಲ್ಲ ನಾವು ನೋಡಬೇಕು ಅಂತ ಬಯಸುವವರಿಗೆ ರಸದೌತಣ ಅಂತ ಹೇಳ್ತಾರಲ್ಲ, ಆ ಥರ. ಅಲ್ಲಿಯ ತನಕ ಭಾರಿ ಸಪ್ಪೆಯಾಗಿ ಹೋಗ್ತಾ ಇತ್ತಪ್ಪ ಮ್ಯಾಚ್. ಅಂದರೆ ಪ್ರಾಪರ್ ಟೆಸ್ಟ್ ಕ್ರಿಕೆಟ್ ಥರ. ಇದು ಒಂಥರ T20 ಅಥವಾ ಗಲ್ಲಿ ಕ್ರಿಕೆಟ್ ಥರ. ಒಂದು ಲಾಸ್ಟ್ ಓವರಲ್ಲಿ ಜಗಳ, ಈಗ ಹತ್ತಿರ ಒಂದು ಸರ್ಕ್ಯಾಸ್ಟಿಕ್ ಆಗಿ ಈಗ ಕ್ಲಾಸಲ್ಲಿ ಹೊಡೆದದ್ದು, ಅದ್ರ ಬಗ್ಗೆಲ್ಲ ಮಾತಾಡ್ತೇನೆ. ನೋಡಿ, ನಿನ್ನೆ ಆಟ ಭಾರತ ಮುಂದುವರಿಸಿತು. ಏನು ಲಂಚ್ ಸೆಷನ್ ತನಕ ಅಂದರೆ ಟೂತ್ಲೆಸ್ ಬೌಲಿಂಗ್ ಅಂತ ಹೇಳ್ತಾರಲ್ಲ, ಅಂದರೆ ಮೊನಚಿಲ್ಲದ ಬೌಲಿಂಗ್, ಆ ಥರದ ಬೌಲಿಂಗ್ ಪ್ರದರ್ಶನ ಇತ್ತು ಇಂಗ್ಲೆಂಡ್. ಅಥವಾ ನಮ್ಮ ಬ್ಯಾಟಿಂಗ್ ಅಷ್ಟು ಒಳ್ಳೆ ಇತ್ತು. ನಾವು ಪಿಚ್ ಕೂಡ ಫಾಸ್ಟ್ ಬೌಲರ್ಸಿಗೆ ಅಥವಾ ಸ್ಪಿನ್ನರ್ಸಿಗೆ ಏನು ಅಸಿಸ್ಟ್ ಮಾಡ್ತಾ ಇರಲಿಲ್ಲ. ಪಂತ್ ಮತ್ತು ರಾಹುಲ್ ನಿನ್ನೆ ನಾಟ್ಔಟ್ ಕಾಯ್ದಿರಿಸಿಕೊಂಡಿದ್ರು ಬ್ಯಾಟಿಂಗ್. ಅದನ್ನು ಹಾಗೆ ಮುಂದುವರಿಸ್ತಾ ಹೋದರು. ರಾಹುಲ್ 98 ನಾಟ್ಔಟು, ಪಂತ್ ಅಣ್ಣ 74. ಫಸ್ಟ್ ಸೆಷನ್ ಇಬ್ಬರು ಸಹ ನಾಟ್ಔಟ್ ಆಗಿ ಹೋಗ್ತಾರೆ. ಈಗ ಖುಷಿಯಲ್ಲಿ ಪೆವಿಲಿಯನ್ ಕಡೆಗೆ ಊಟ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಹೇಳುವಾಗ ಪಂತ್ ಮತ್ತು ರಾಹುಲ್ಗೆ ಎಂತ ಆಯ್ತು ಅಂತ ಗೊತ್ತಿಲ್ಲ. ನಮ್ಮದೊಂದು ಈ ಒಂದು ಟೆಸ್ಟ್ ಸೀರೀಸಲ್ಲಿ ಲಂಚ್ ಸೆಷನ್ಗೆ ಇನ್ನೇನು ಹತ್ರ ಆಗ್ತದೆ ಅಂತ ಹೇಳೋ ಪಟಾರ್ ಅಂತ ಒಂದು ವಿಕೆಟ್ ಹೋಗೋದಲ್ಲ. ಹಾಗೆಯೇ ಇಂಗ್ಲೆಂಡ್ ಅವರು ವಿಕೆಟ್ ತೆಗೆದಿದ್ರೆ ಏನು ನಾನೇ ರನ್ಔಟ್ ಆಗ್ತೇನೆ ಅಂತ ಹೇಳಿಕೊಂಡು ಪಂತ್ ಅವರು ರನ್ಔಟ್ ಆದರು. ರೀಸನ್ ಎಂತ? ಈಗ ರಾಹುಲ್ ಅವರು ಬಶೀರ್ ಅವರ ಬೌಲಿಂಗ್ ಆಗಿತ್ತು. ಹೌದು, ಲಂಚ್ ಸೆಷನ್ ಇದ್ದು ಜಸ್ಟ್ ಹಿಂದಿನ ಓವರ್ ಬಶೀರ್ ಅವರದು ಬೌಲ್ ಆಗಿತ್ತು. ರಾಹುಲ್ ಅವರು ಹೊಡೆದ್ರು, ಒಂದೇ ರನ್ ಓಡ್ಲಿಕ್ಕಾಯ್ತು. ರಾಹುಲ್ ನಾನ್ ಸ್ಟ್ರೈಕರ್ ಎಂಡಲ್ಲಿದ್ದಾರೆ, 98 ನಾಟ್ಔಟ್. ಪಂತ್ ಅವರಿಗೆ ಅನಿಸ್ತಾ ಅಂತ, ಇವ್ರು ಲಂಚ್ ಸೆಷನಲ್ಲಿ ಒಂದು 100 ಹೊಡೆದು ಬಿಡಲಿ, ಲಂಚ್ ಆದಮೇಲೆ ಹೊಡೆಯೋದು ಬೇಡ ಅಂತ ಎಂತ ಅಂದ್ಕೊಂಡ್ರು ಅಂತ ಗೊತ್ತಿಲ್ಲ. ಈ ರಾಹುಲ್ ಅವರಿಗೆ ಸ್ಟ್ರೈಕ್ ಕೊಡಬೇಕು ಅನ್ನುವಂತಹ ಭರದಲ್ಲಿ ನಮ್ಮ ಏನು ಪಂತ್ ಅವರು ಹೀಗೆ ಒಂದು ಡಿಫೆಂಡ್ ಮಾಡಿ, ಅದು ಬೇಗ ಸಹ ಓಡಲಿಲ್ಲ. ಒಂದು ಸಲ ಓಡಿ ಪಸಕ್ಕಂತ ಬ್ರೇಕ್ ಹಾಕಿ ಮತ್ತೆ ಓಡಿದ್ರು. ಸ್ಟೋಕ್ಸು ಅಣ್ಣ ಬಂದ, ಎಲ್ಲರೂ ಸಹ ಅಂದ್ಕೊಂಡದ್ದು ಕೀಪರಿಗೆ ಎಸಿತಾರೆ ಸ್ಟೋಕ್ಸು ಅಂತ. ಬಟ್ ಸಡನ್ ತಿರುಗಿ ನಾನ್ ಸ್ಟ್ರೈಕರ್ ಎಂಡಿಗೆ ಡೈರೆಕ್ಟ್ ಥ್ರೋ, ಪಂತ್ ರನ್ಔಟು. ಎಲ್ಲರಿಗೂ ಸಹ ಹೊಟ್ಟೆ ಉರಿದೋಯ್ತು. ಪಂತ್ ಆ ಕ್ಷಣಕ್ಕೆ ಅವನು ಅಂದ್ಕೊಳ್ಬೇಕಿತ್ತು, 98 ನಾಟ್ಔಟ್ ಆದರೆ ಏನಾಯಿತು, ಲಂಚ್ ಸೆಷನ್ ಅಲ್ವಾ, ಡೇ ಮುಕ್ತಾಯ ಆಗೋದಿದ್ರೆ ಓಕೆ. ಅಯ್ಯೋ ನಾಳೆ ಹೊಸ ದಿನ, ಮತ್ತು 98 ನಾಟ್ಔಟ್ ಇದ್ದು ನಾಳೆ ಮತ್ತೆ 98 ಅಥವಾ 99ಗೆ ಔಟ್ ಆದರೆ ರಾಹುಲ್, ಅಥವಾ ಇವತ್ತೇ 100 ಮಾಡಿಬಿಡಲಿ ಅಂತ ಆ ಲಾಜಿಕ್ ಆದರೆ ಓಕೆ. ಬಟ್ ಲಂಚ್ ಸೆಷನ್, ಲಂಚ್ ಆದಮೇಲೆ ಇವತ್ತೇ ಆಡೋದಾಗಿತ್ತಲ್ಲ, ಯಾಕೆ ರನ್ಔಟ್ ಆದರು? ಅವರು ರನ್ಔಟ್ ಆಗಿ ಅವರ ಒಂದು ವೆಲ್ ಡಿಸರ್ವ್ಡ್ 100 ಕೂಡ ಮಿಸ್ ಆಯಿತು. ಅವ್ರು ರನ್ಔಟ್ ಆಗಿರೋದಿದ್ರೆ 100 ಹೊಡಿತಿದ್ರೆ. ಸೊ ಅಲ್ಲಿ ಒಂದು ವಿಕೆಟ್ ಹೋಯಿತು. ಆ್ಯಂಡ್ ಲಂಚ್ ಸೆಷನ್ ಆದ ಕೂಡಲೇ ರಾಹುಲ್ ಅವ್ರದ್ದು 100 ಆಯಿತು. ಅಣ್ಣ 100 ಆದ ಕೂಡಲೇ ಔಟ್ ಆದರು. ಲಾರ್ಡ್ಸಲ್ಲಿ ಘಟಾನುಘಟಿ ಪ್ಲೇಯರ್ಸು, ಗವಾಸ್ಕರ್ ಆಗಿರ್ಬೋದು, ತೆಂಡೂಲ್ಕರ್ ಆಗಿರ್ಬೋದು, ಕೊಹ್ಲಿ ಅವರಾಗಿರ್ಬೋದು, ಅವರೇ 100 ಹೊಡೆಯಿಲ್ಲ. ರಾಹುಲ್ ಅಣ್ಣ 2ನೇ 100 ಲಾರ್ಡ್ಸ್ ಮೈದಾನದಲ್ಲಿ, ಸೆಕೆಂಡ್ 100. ಈ ಥರದ ಏನು ರೆಕಾರ್ಡ್ ಬಹಳ ಅಪರೂಪದಲ್ಲಿ ಅಪರೂಪ ಇಂಡಿಯನ್ ಪ್ಲೇಯರ್ಸಿಗೆ. ಸೊ ಆ ಒಂದು ಏನು ಲಾರ್ಡ್ಸ್ ಬೋರ್ಡಲ್ಲಿ ಈಗ ರಾಹುಲ್ ಅವರ ಹೆಸರು 2ನೇ ಬಾರಿಗೆ ಈಗ ಪ್ರಿಂಟ್ ಆಗ್ತದೆ. ಬಟ್ 100 ಹೊಡೆದ ಕೂಡಲೇ ಅವರು ಕಾನ್ಸಂಟ್ರೇಷನ್ ಮಿಸ್ ಆಯಿತು, ಏನಂತ ಗೊತ್ತಿಲ್ಲ. ಬಶೀರ್ ಅವರ ಬೌಲಿಂಗಲ್ಲಿ ಫಸ್ಟ್ ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಅದಾದ ಮೇಲೆ ಬಂದಂಥ ಪ್ಲೇಯರ್ ನಿತೀಶ್ ರೆಡ್ಡಿ ಮತ್ತು ನಮ್ಮ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವ್ರದ್ದು ಓಟ ನೋಡುವಾಗ, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ನೋಡುವಾಗ ಹಾರ್ಟಲ್ಲಿ ಹೆಡ್ಏಕ್ ಆಯಿತು ಅಥವಾ ಹೆಡ್ಡಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು. ಆ ಥರಗೆ ಎಂತ ಮಾಡ್ತಿದ್ದೀರಿ ಮಾರ್ರೆ ಅಂತ, ಎಷ್ಟು ರನ್ಔಟ್ ಮಿಸ್ ಮಾರ್ರೆ, ಒಟ್ರಾಶಿ ಓಡ್ತಿದ್ದಾರೆ, ಕಮ್ಯುನಿಕೇಷನ್ನೇ ಇಲ್ಲ. ಥೈ ಅಂತ ನಿತೀಶ್ ರೆಡ್ಡಿ ಮತ್ತು ರವೀಂದ್ರ ಜಡೇಜಾ ಪಾಪ. ಅಂದರೆ ಇನ್ನೂ ಕೂಡ ಅವರು ಆ್ಯಸ್ ಅ ಪೇರ್ ಅವರು ಜಾಸ್ತಿ ಬ್ಯಾಟಿಂಗ್ ಮಾಡದೇ ಇರೋದ್ರಿಂದಾಗಿ ಎಂತ ಹೀಗೆ ಆಗ್ತಾ ಇತ್ತ ಏನೋ ಗೊತ್ತಿಲ್ಲ, ಕಮ್ಯುನಿಕೇಷನ್ ಗ್ಯಾಪ್ ಎದ್ದು ಕಾಣ್ತಾ ಇತ್ತು. ಬಟ್ ಸ್ಟಿಲ್ ಅದನ್ನೆಲ್ಲ ಮೀರಿ ಕೂಡ ನಿತೀಶ್ ರೆಡ್ಡಿ ಅವರೊಂದು 30 ರನ್ ಹೊಡೆದ್ರು, ನಮ್ಮ ರವೀಂದ್ರ ಜಡೇಜಾ ಅವರು 72 ರನ್ ಹೊಡೆದ್ರು. ನಿತೀಶ್ ರೆಡ್ಡಿ ಅವರು ಮತ್ತು ಸುಂದರ್ ಅವರು 23 ರನ್ನು,
ಮತ್ತು ನಿತೀಶ್ ರೆಡ್ಡಿ ಅವರು 30 ರನ್ನು. ಇಬ್ಬರು ಕೂಡ ಸ್ಲೋ ಆಡಿದರು ಹೌದು, ಬಟ್ ಯಾಕೋ ನನ್ನ ಪರ್ಸನಲ್ ಒಪಿನಿಯನ್ ತುಂಬ ಸ್ಲೋ ಆಯ್ತಾ ಅಂತ ಅಂದ್ಕೊಂಡೆ. ಇಬ್ಬರು ಕೂಡ ನಿಯರ್ಲಿ 30 ಸ್ಟ್ರೈಕ್ ರೇಟಲ್ಲಿ ಆಟ ಆಡಿದ್ದು. 50 ಆದರೂ ಓಕೆ ಮಾರೆ, 50 ಸ್ಟ್ರೈಕ್ ರೇಟಲ್ಲಿ ಆಡಿದರೆ ಓಕೆ, ಇದು ಅಂತ ಹೇಳಿಕೊಳ್ಳುವಂಥ ಒಂದು ಈಸಿ ಬ್ಯಾಟಿಂಗ್ ಟ್ರ್ಯಾಕು ಅಲ್ಲ, ಅಥವಾ ಬೌಲಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಅಲ್ಲ, ಒಂಥರ ಸ್ಲೋ ಪಿಚ್, ಸರಿ ನಡೀತದೆ. ಒಂದು 50 ಸ್ಟ್ರೈಕ್ ರೇಟ್ 30 ಸ್ಟ್ರೈಕ್ ರೇಟ್ ಅಂತ ಅಂದಾಗ ಅಯ್ಯೋ ಸ್ವಲ್ಪ ಫಾಸ್ಟ್ ಆಡಿ ಅಲ್ಲ ಅಂತ ಅನಿಸಿದಂತೂ ಹೌದು, ನನಗಂತೂ ಅನಿಸಿತು. ಬಟ್ ಲಾಸ್ಟ್ 4 ವಿಕೆಟ್ ಜಡೇಜರ್ ಔಟ್ ಆದದು ಮತ್ತೆ ಡ್ರರ್ ಅಂತ ನಮ್ಮದು ಗೊತ್ತುಂಟಲ್ಲ, ಬಾಲಂಗೋಚಿಗಳ ಆಟ ಇರಲಿಲ್ಲ. ಟೈಲೆಂಡರ್ಸಲ್ಲಿ ಟೈಲ್ ಇರಲಿಲ್ಲ, ಹೇಳಿದಾಗೆ ಅಷ್ಟು ಸಪೋರ್ಟ್ ಸಿಗಲಿಲ್ಲ. ಕೊನೆಗೆ ಸುಂದರ್ ಅವರು ಕೂಡ ಔಟ್ ಆದರು. ಲಾಸ್ಟ್ 4 ವಿಕೆಟ್ 11 ರನ್ನಿಗೆ ಬಿತ್ತು. 376 ರನ್ನಿಗೆ 7ನೇ ವಿಕೆಟ್ ಬಿತ್ತು. ಜಡೇಜಾ ಅವರು ಔಟ್ ಆದರು. ಅದಾದಮೇಲೆ ನಾವು ಏನು ಅಂದ್ಕೊಳ್ಳೋದು, ಓಕೆ ಒಂದು 10 ರನ್ ಆದರೂ ಲೀಡ್ ಬರಲಿ ಅಂತ. ಪುಣ್ಯ ಹಿನ್ನಡೆ ಆಗಲಿಲ್ಲಲ್ಲ ಅನ್ನೋದೊಂದು ಸಮಾಧಾನ. ಕರೆಕ್ಟ್ 387 ರನ್ನಿಗೆ ಔಟ್ ಆದರು. ಆಕಾಶ್ ದೀಪ್ ಅವರ ಕ್ಯಾಚ್ ಸೆಕೆಂಡ್ ಸ್ಲಿಪ್ ಥರ್ಡ್ ಸ್ಲಿಪ್ ಸಾಕತ್ತಾಗಿಡಿದ್ರು. ಬ್ರೂಕ್ ಡೈವ್ ಎಲ್ಲ ಹೊಡೆದು ಸೂಪರ್ ಕ್ಯಾಚ್ ಅದು. ಆ್ಯಂಡ್ ಈವನ್ ನಿತೀಶ್ ರೆಡ್ಡಿ ಅವರು ಔಟ್ ಆದ ಬಾಲು, ಸ್ಟೋಕ್ಸ್ ಹಾಕಿದಂಥ ಬಾಲು. ಸ್ಟೋಕ್ಸ್ ಹಾಗೆ ಅಣ್ಣ ಸಡನ್ನಾಗಿ ಒಂದು ಥೈ ಅಂತ ಬರ್ತಾರೆ, ಒಂದು ವಿಕೆಟ್ ತೆಗಿತಾರೆ, ಅಥವಾ ಈ ಥರ ಒಂದು ರನ್ಔಟು. ಸೊ ಇವತ್ತು ಸ್ಟೋಕ್ಸ್ ಪಾತ್ರ ಜಾಸ್ತಿ ಇತ್ತು. ಈ ಥರದ ಇದು ನಿತೀಶ್ ರೆಡ್ಡಿನ ಔಟ್ ಮಾಡೋದು, ಆ ಒಂದು ಬಾಲ್ ಆಗಿರ್ಬೋದು, ಸಡನ್ನು ಒಂದು ಬೌನ್ಸರ್ ಥರ ಪಿಚ್ ಆಗಿ ಒಂದು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಸ್ವಲ್ಪ ಜಾಸ್ತಿ ಬೌನ್ಸ್ ಆಯಿತು. ಕೀಪರ್ ಕ್ಯಾಚ್ ಕೊಟ್ಟು ಔಟ್ ಆದರು. ಆ ಒಂದು ಬ್ಯೂಟಿಫುಲ್ ಕ್ಯಾಚ್ ಆಗಿರ್ಬೋದು ಆಕಾಶ್ ದೀಪ್ ಅವರದು, ಬ್ರೂಕ್ ಹಿಡಿದದ್ದು. ಈ ಥರ ಎಲ್ಲ ಒಂದು ಒಳ್ಳೆಯ ಪ್ರದರ್ಶನ ಕೊಟ್ಟು ಭಾರತವನ್ನು ಕೂಡ 387ಕ್ಕೆ ರಿಸ್ಟ್ರಿಕ್ಟ್ ಮಾಡಿದರು. ಏನು ಲಂಚ್ ಸೆಷನ್ ತನಕ ಟುಸ್ ಪಟಾಕಿ ಥರ ಇದ್ದಂಥ ಇಂಗ್ಲೆಂಡ್ ಕೊನೆಗೆ ಆ್ಯಸ್ ಅ ಟೀಮ್ ಪರ್ಫಾರ್ಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಲೀಡ್ ಸಿಗಲಿಲ್ಲ. ನೆಕ್ಸ್ಟ್ ಮಸಾಲೆ ಭರಿತ ಓವರ್ ಬಗ್ಗೆ ಮಾತಾಡಬೇಕಲ್ಲ. ನೋಡಿ, 2 ಓವರ್ ಆಡಬೇಕಿತ್ತು ಇಂಗ್ಲೆಂಡ್. ಒಂದು ಸಿರಾಜ್ದು, ಒಂದು ಬುಮ್ರಾದು, ಇನ್ನೊಂದು ಆಕಾಶ್ ದೀಪ್ ಅಥವಾ ಸಿರಾಜ್ ಅವರಿಗೆ ಸಿಗ್ತಿತ್ತು. ಬಟ್ ಅವರ ಬ್ಯಾಟ್ಸ್ಮನ್ ಕ್ರಾಲಿ ಅವರು ಒಂದು ಟೈಮ್ ವೇಸ್ಟ್ ಮಾಡಿದರು. ಏನು ಹೀಗೆ ಬುಮ್ರಾ ಅವರಿಗೆ ಓಡಲಿಕ್ಕೆ ಈಗ ರೆಡಿ ಆಗ್ತಾರೆ, ಅಣ್ಣ ಫೀಲ್ಡಿಂಗ್ ನೋಡೋದು, ಆಕಾಶದಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಹಕ್ಕಿಗಳು ಹಾರಾಡ್ತಾ ಉಂಟಂತ ಅಲ್ಲಿ ನೋಡೋದು. ಬುಮ್ರಾ ಅಣ್ಣ ಎಂತ ಮಾಡ್ತಿದ್ದೆ ಅಂತ ಬುಮ್ರಾ ಅವ್ರು ಹೀಗೆ ತೋರಿಸ್ತಿದ್ದಾರೆ, ವಾಟ್ ಈಸ್ ಹ್ಯಾಪ್ನಿಂಗ್ ಅಂತ. ಕೊನೆಗೆ ಗಿಲ್ಲೇನು ಹೀಗೆಲ್ಲ ಮಾಡಿದ್ರಿ ಅಂತ, ಅದೊಂದು ಸ್ವಲ್ಪ ಗಲೀಜಾಗಿತ್ತಪ್ಪ. ಅಂದರೆ ಸ್ವಲ್ಪ ಗಟ್ಸ್, ಅಂದರೆ ನಾನು ಎಕ್ಸಾಕ್ಟ್ ಇಂಗ್ಲೀಷ್ ವರ್ಡ್ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಅದು ಎಲ್ಲ ಬೀಪ್ ಅಂದರೆ ಗಟ್ಸ್ ತೋರಿಸು ಅಂತ ಅಲ್ಲ. ಅವರು ಒಂದು ಸ್ವಲ್ಪ ಜಗಳ ಆಡಿದ್ದು. ಆದರೂ ಕೂಡ ಕ್ರಾಲಿ ಭಾರಿ ಟೈಮ್ ವೇಸ್ಟ್ ಮಾಡಿದರು. ಕೊನೆಗೆ ಅಯ್ಯೋ ಕೈಗೆ ತಾಗಿತ್ತು ಬಾಲು ಅಂತ ಫಿಸಿಯೋರನ್ನು ಕರೆದ್ರು. ಆಗಂತೂ ಇಡೀ ಟೀಮು, ಭಾರತದ ಟೀಮು ಸರ್ಕ್ಯಾಸ್ಟಿಕಲಿ ಕ್ಲಾಪ್ಸ್. ಅಂದರೆ ಹೇ ಯಾರ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್, ಆ್ಯಕ್ಚುಲಿ ನೀವು ಕ್ರಿಕೆಟಿಗೆ ರಿಟೈರ್ಮೆಂಟ್ ತೊಗೊಂಡು ನಿಮ್ಮದು ಇಂಗ್ಲೀಷ್ ಮೂವೀಸಲ್ಲಿ ಆ್ಯಕ್ಟ್ ಮಾಡ್ಬೋದು ಅಂತ ಸರ್ಕ್ಯಾಸ್ಟಿಕಲಿ ಎಲ್ಲ ಕ್ಲಾಪ್ ಹೊಡೆದ್ರು. ಅಲ್ಲಿ ಕೂಡ ಒಂದು ಹೀಟೆಡ್ ಆರ್ಗ್ಯುಮೆಂಟ್ ಆಯಿತು. ಕೊನೆಗೆ ಅನ್ಫಾರ್ಚುನೇಟ್ಲಿ ಅವರು ಅಷ್ಟು ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಒಂದೇ ಓವರ್ ಆಡುವಾಗಾಯಿತು. ಈಗ ಇಂಗ್ಲೆಂಡ್ 2 ರನ್ನಿಗೆ ವಿಕೆಟ್ ನಷ್ಟವಿಲ್ಲದೆ 2 ರನ್ ಹೊಡೆದಿದ್ದಾರೆ. ಇನ್ನೊಂದು ಓವರ್ ಆಡಲಿಕ್ಕೆ ಆಗಲಿಲ್ಲ. ನಾಳೆ ಈ ಹೀಟೆಡ್ ಆರ್ಗ್ಯುಮೆಂಟ್ಸ್ ಮುಂದುವರಿತದೆ. ಅಟ್ಲೀಸ್ಟ್ ಫಾರ್ ದಿ ಫಸ್ಟ್ ಹಾಫ್ ಆನ್ ಅವರ್ ಮುಂದುವರಿತದೆ ಅಂತ ಅಂದ್ಕೊಂಡಿದ್ದೇನೆ. ಆಕಾಶ್ ದೀಪ್ ಅಂದರೆ ಬುಮ್ರಾ ಅವರು ನ್ಯೂ ಬಾಲಲ್ಲಿ ಬಡ ಅಂತ ವಿಕೆಟ್ ತೆಗಿಲಿ. ಮ್ಯಾಚ್ ಆ್ಯಸ್ ಆಫ್ ನಾವು ಸ್ವಲ್ಪ ಡ್ರಾ ಕಡೆಗೆ ಮುಖ ಮಾಡಿದೆ. ರಿಸಲ್ಟ್ ಬರಬೇಕಂತಂದರೆ ಇಂಗ್ಲೆಂಡನ್ನು ಆಲ್ಔಟ್ ಮಾಡಬೇಕು. ಬೇಗ ಆಲ್ಔಟ್ ಮಾಡಿದರೆ, ಕಡಿಮೆ ಟಾರ್ಗೆಟ್ ಸಿಕ್ಕಿದ್ರೆ ಭಾರತ ವಿನ್ ಆಗ್ಬೋದು. ಇಲ್ಲದ್ರೆ ಸ್ವಲ್ಪ ಡ್ರಾ ಥರ ಅನ್ನಿಸ್ತಾ ಇದೆ. ಬಟ್ ನಾಳೆ ಹೇಳಲಿಕ್ಕೆ ಆಗೋದಿಲ್ಲ. ಗೀಸ್ ಬಾಲ್ ಅಂತ ಸಡನ್ನಾಗಿ ಥೈ ಅಂತ ಎದ್ದು ಬಂದು ವಿಪರೀತ ಹೊಡೆದ್ರು ಈ ಇಂಗ್ಲೆಂಡ್ ತಂಡವನ್ನು ನಂಬಲಿಕ್ಕೆ ಆಗೋದಿಲ್ಲ. ನಾಳೆ ಎಂತ ಆಗ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವೇ ತಿಳಿಸಿ. ನಾವು ಅಂದುಕೊಳ್ಳದಾಗಿ ಇವತ್ತು ರಿಸಲ್ಟ್ ಬಂತು. ಯಾರು ಕೂಡ ಹೇಳಿರಲಿಲ್ಲ ಈ 2 ಟೀಮ್ಸ್ 387 ಹೊಡಿತಾರೆ ಅಂತ. ಕಮೆಂಟ್ ಸೆಕ್ಷನ್ ಯಾರು ಕೂಡ ಅಂದಿರಲಿಲ್ಲ. ಈಗ 4ನೇ ದಿನದ ನಾನು ನಿಮಗೆ ಕೇಳ್ತೇನೆ, ಏನಾಗಬಹುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ ಬರುವ. ನಮಸ್ಕಾರ.